15ಕ್ಕೂ 15 ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು ಶೇರ್ ಹೋಲ್ಡರ್ಸು 15ಕ್ಕೆ 15 ಕೂಡ ಎಲ್ಲ ಲೀಡ್ ಇದ್ದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ. ನಮಸ್ಕಾರ ರೀಪ ಎಲ್ಲರಿಗೂ. ರಾಣಿ ಶುಗರ್ ಮೇಲೆ ಮಹಾರಾಣಿ ಕೈವಾಡ ಅಂತ ಹೇಳಿದ್ನಿ, ಅಡ್ವಾನ್ಸ್ ಹೇಳಿದ್ನಿಲ್ರಿ ಭವಿಷ್ಯ. ರಾಣಿ ಶುಗರ್ ಮೇಲೆ ಬೆಳಗಾವಿಯ ಮಹಾರಾಣಿಯ ಕೈ, ಅಖಾಡ ತಯ್ಯಾರ್, ಗೆದ್ದ ಪೆನಲ್ ತಯ್ಯಾರ್, ಚಂದ್ರರಾಜ್ ಹಟ್ಟಿಹೊಳಿ ಅಧ್ಯಕ್ಷ. ಇನ್ನು ಕಾರ್ಖಾನೆ ಸಮೃದ್ಧಿ ಅಭಿವೃದ್ಧಿ, ರೈತಾಪಿ ಜನರಿಗೆ ಶಕ್ತಿ, ಬೆಳೆದ ಬೆಲೆಗೆ ಬೆಲೆ ಕೊಡಬೇಕು, ಕಬ್ಬಿನ ಬೆಲೆ ನಿಲ್ಲಬಾರದು. ರೈತ ಖುಷಿ ಇದ್ದರೆ ಕಾರ್ಖಾನೆ ಖುಷಿ. ರೈತ ನಗತಾ ಇರಬೇಕು. ರೈತ ನಕ್ಕರ ಅಕ್ಕ ನೀನು ನಗತಿ, ತಮ್ಮ ಚಂದ್ರರಾಜ್ ನೀನು ನಗತಿ, ಬಾಬಾ ಸಾಹೇಬ್ ಪಾಟೀಲ್ ನೀನು ನಗತಿ, ವಿಠ್ಠಲ್ ಹಲ್ಗೇಕರ್ ನೀನು ನಗತಿ, 11 ಪೆನಲ್ದವ್ರು ಎಲ್ಲರೂ ನಗತೀರಿ. ಆದ್ರೆ ಮಹಾಲಕ್ಷ್ಮಿಗೆ ದಸರಾ ಬಂಪರ್ ಗಿಫ್ಟ್ ದೀಪಾವಳಿ ಉಡುಗೊರೆ ಕೊಟ್ಟಾರ ಜನ. ಈ ಕಡೆ ರಮೇಶ್ ಕತ್ತಿಗೆ ದಸರಾ ಮತ್ತು ದೀಪಾವಳಿ ಬಂಪರ್ ಬಹುಮಾನ ಕೊಟ್ಟಾರ. ಅದೇ ರೀತಿ 2 ಚುನಾವಣೆಗಳು, ಬೆಳಗಾವಿ ಜಿಲ್ಲೆಯ ದಿಕ್ಕು ತೋರಿಸುವ 2 ದಿಕ್ಸೂಚಿಗಳು. ಇನ್ನು ಯಾವ ರಣತಂತ್ರ ಎಣಿತೀರಿ? ಇನ್ನು ರಾಣಿ ಶುಗರ್ ಕಬ್ಜಾ ತೊಗೊಂಡಿ ಅಕ್ಕ, ರಾಣಿ ಶುಗರ್ದಿಂದ ಸಮೃದ್ಧಿ ಆಗಬೇಕು. ನಿನ್ನ ಕಾಲ್ಗುಣ ಚಲೋ ಐತಿ, ನಿಮ್ಮ ಅವ್ವನ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಆ ಕಾರ್ಖಾನೆ ಪ್ರಾರಂಭ ಮಾಡ. ಆ ನಿನ್ನ ಮಗ ಮತ್ತು ಸೊಸಿನೂ ಕರ್ಕೊಂಡು ಹೋಗ್ಬೇಕು, ಅವರಲ್ಲಿಯೂ ಶಕ್ತಿ ಐತಿ. ಈ ರೀತಿ ನೀನು ಚುನಾವಣೆಯಲ್ಲಿ ಗೆದ್ದು ಜನಸೇವೆ ಮಾಡುವ ಸಲುವಾಗಿ ಜನತಾ ದರ್ಶನ ಏನು ಮಾಡ್ತೀಯ ಅಕ್ಕ? ನಿನಗೊಂದು ಭಾಳ ಪ್ರಶಂಸೆ. ಭಾಳ ಜನ ನನಗೆ ಹೇಳ್ತಾರೆ, ಬೆಳಗ್ಗೆ ಜನತಾ ದರ್ಶನ ನಮಗೆ ಭಾಳ ಖುಷಿ ಇರ್ತೈತಿ. ಫ್ರೆಶ್ ಮೂಡನ್ಯಾಗ ಬರ್ತಾಳೆ ಅಕ್ಕ, ಫ್ರೆಶ್ ಮೂಡನ್ಯಾಗ ನಮ್ಮ ಸಮಸ್ಯೆ ಕೇಳ್ತಾಳೆ, ಫ್ರೆಶ್ ಮೂಡನ್ಯಾಗ ನಮ್ಮನ್ನು ಸಲಹೆ ಸೂಚನೆ ಕೊಟ್ಟು ಸಂಬಂಧಪಟ್ಟವ್ರಿಗೆ ಹೇಳಿ ವಾಪಸ್ ಕಳಿಸ್ತಾಳೆ. ಅವಳೇ ಲಕ್ಷ್ಮೀ ತಾಯಿ ಅಕ್ಕ. ಇನ್ನು ರಾಣಿ ಆಗಿ ನಾವು ಪಾರಿತೋಷಕ ಬಿರುದು ಕೊಟ್ಟೇವಿ. ಮಹಾರಾಣಿ, ಉತ್ತರ ಕರ್ನಾಟಕದ ಮಹಾರಾಣಿ ರಾಣಿ ಶುಗರ್ ಅಖಾಡ. ಇನ್ನು ಫ್ಯಾಕ್ಟ್ರಿ ಬೆಳೆಯೋದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು. ಚಂದ್ರರಾಜ್ ಹಟ್ಟಿಹೊಳಿಗೆ ಜವಾಬ್ದಾರಿ ಐತಿ. 2 ಸಾಲ ಐತಿ, ಯಾರಿಗೂ ಗೊತ್ತು. ಏನೇನು ಭಾನಗಡ ಮಾಡ್ಯಾರ ಯಾರಿಗೂ ಗೊತ್ತು. ಇನ್ನು ಅವನ್ನೆಲ್ಲ ತನಿಖೆ ಮಾಡೋಕೆ 6 ತಿಂಗಳು ಹೋಗೈತಿ. ಅಲ್ಲಿ ಏನೇನು ಸುಳ್ಳು ಕಳ್ಳ ಬೆಲ್ಲುಗಳನ್ನು ಹಾಕಿ ಗುಳುಮ ಮಾಡ್ಯಾರ, ಎಲ್ಲೆಲ್ಲಿ ಸಕ್ರೆ ಮಾರ್ಯಾರ, ಏನೇನು ಮಾರ್ಯಾರ, ಇವೆಲ್ಲ ನೋಡ್ಬೇಕಲ್ರಿ ಚಂದ್ರರಾಜ್ ಹಟ್ಟಿಹೊಳಿ. ಇನ್ನು ನೀವು ಅಲ್ಲಿ ಭಾಂಡವಾಳ ಹಾಕಿ ಆ ಕಾರ್ಖಾನೆ ಅಭಿವೃದ್ಧಿ ಮಾಡೋ ಸಲುವಾಗಿ ದೇವರ ನಿಮಗೆ ಆಶೀರ್ವಾದದ ರೂಪದಲ್ಲಿ ಅಧಿಕಾರ ಕೊಟ್ಟಾನ. ಅಧಿಕಾರ ದುರುಪಯೋಗ ಮಾಡ್ಕೋಬೇಡ್ರಿ. ರಾಣಿ ಶುಗರ್ ಅಂದರೆ ಚೆನ್ನಮ್ಮ ರಾಣಿ ಹೆಸರೈತಿ. ಅಧಿಕಾರ ದುರುಪಯೋಗ ತೆಗೆದುಕೊಂಡು ನೀವೇನಾದರೂ ಅಂಥ ತಪ್ಪು ಕೆಲಸಗಳನ್ನು ಮಾಡಿದರೆ ರಾಣಿ ಚೆನ್ನಮ್ಮನ ಶಾಪ ಮಾತ್ರ ನಿಮಗೆ ಹತ್ತುವುದ. ಬಾಬಾ ಸಾಹೇಬ್ ಪಾಟೀಲ್ ನೀವು ಶಾಮೀಲದಿರಿ, ಬಿಟ್ಟೇ ಆಗಲ್ಲ ಹಲ್ಗೇಕರ್ ಶಾಮೀಲದಿರಿ. 2 ವರ್ಷದವ ನಿಮ್ಮ ಚುನಾವಣೆ. ಚಲೋ ಫ್ಯಾಕ್ಟ್ರಿ ಮಾಡಿ ತೋರಿಸ್ರಿ ಅಂದ್ರೆ ರಾಣಿ ಚೆನ್ನಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಂಗೆ ಆಗ್ತೈತಿ. ಏನಾದರೂ ನೀವು ಮತ್ತು ತಪ್ಪು ಕೆಲಸ ಮಾಡಿದ್ರೆ ಭಸ್ಮ ಬೂದಿಯಾಗಿ ಮುಂದಿನ ಚುನಾವಣೆ ಎಡಗಂಟು ಕಳ್ಕೊಂಡು ನೀವು ಮನೆ ಸೇರ್ತೀರಿ. ನಿಮಗೆ ರಾಜಕೀಯ ಭವಿಷ್ಯ ಇಲ್ಲ ಅಕ್ಕ. ನೀ ಭಾಳ ಎಚ್ಚರಿಕೆ ಹೆಜ್ಜೆ ಇಡ ಅಮ್ಮ ತಾಯಿ. ಹಂಗಾದ್ರೆ ರಾಣಿ ಮಹಾರಾಣಿ ಯಾವ ರೀತಿ ಕಾರ್ಯರೂಪಕ್ಕೆ ತರ್ತೀಯ? ಆ ಫ್ಯಾಕ್ಟ್ರಿ, ಆ ಸಹಕಾರಿ ಸಕ್ಕರೆ ಕಾರ್ಖಾನೆ ಷೇರುದಾರರು ಸದಸ್ಯರು ಬಹಳ ಕಾತುರದಿಂದ ಕಾಯಕತ್ತಾರ. ನಮ್ಮ ಷೇರಿಗೆ ಏನು ಶಕ್ತಿ, ನಮ್ಮ ಷೇರಿಗೆ ಏನು ಲಾಭ, ನಮ್ಮ ಷೇರಿನ ದುಡ್ಡು ಎಲ್ಲಿ ಹೋಯಿತು, ಎಲ್ಲವನ್ನೂ ಕೇಳುವ ಪ್ರಶ್ನೆಗಳಿಗೆ ಸಕಾಲ ಉತ್ತರ ಕೊಡುವಂಥ ತುರ್ತು ಪರಿಸ್ಥಿತಿಯಲ್ಲಿ ಹೆಂಗೆ ತುರ್ತು ಚಿಕಿತ್ಸೆ ಕೊಡ್ತಾರಲ್ಲ ಹಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಾಳ್ರಿ. ಅದರ ಔಷಧೋಪಚಾರಕ್ಕಿನ ಕಡೆ ಐತಿ. 18 ಗಿಡಮೂಲಿಕೆ ಔಷಧಗಳು ಅದಾವ. ಎಲ್ಲವನ್ನ ಹಚ್ಚಿ ಎಲ್ಲರಿಗೂ ಸುಖ ಸಮೃದ್ಧಿ ತರುವಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರರಾಜ್ ಹಟ್ಟಿಹೊಳಿ, ಬಾಬಾ ಸಾಹೇಬ್ ಪಾಟೀಲ್, ವಿಠ್ಠಲ್ ಹಲ್ಗೇಕರ್ ಆ ಕಾರ್ಖಾನೆ ಸರ್ವತೋಮುಖ ಬೆಳೆಯಬೇಕು. ಸರ್ವತೋಮುಖ ಬೆಳವಣಿಗೆಯಿಂದ ರೈತರ ಅಭಿವೃದ್ಧಿ ಆಗಬೇಕು ಅನ್ನೋದು ಖಡಕ್ ಜವಾರಿ ಕಾಕನ ಸಂದೇಶ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಅನಿಸಿಕೆಗಳನ್ನ ಹಾಕ್ರಿ, ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಫೇಸ್ಬುಕ್ದಾಗ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಮೊದಲನೇದಾಗಿ ಏಷ್ಯಾ ಕಪ್ನಲ್ಲಿ ಭಾರತ ದೇಶ ಪಾಕಿಸ್ತಾನವನ್ನು ಸೋಲಿಸಿದ್ರ ಮುಖಾಂತರ ನಮಗೆ ಬಹಳಷ್ಟು ಅಭಿಮಾನ. ನಾನು ಮೊದಲನೇದಾಗಿ ನಮ್ಮೆಲ್ಲ ಕ್ರಿಕೆಟ್ ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ದೇಶದ ಪರವಾಗಿ ದೇಶಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಪ್ಯಾನಲ್ ಅಂತ
ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು, ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರು, ಚಂದ್ರರಾಜ್ ಅವರ ನೇತೃತ್ವದಲ್ಲಿ 15 ಜನರ ಪ್ಯಾನಲ್ ನಿಲ್ಲಿಸಿದ್ವಿ. 15ಕ್ಕೂ 15 ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು, ಶೇರ್ ಹೋಲ್ಡರ್ಸು 15ಕ್ಕೆ 15 ಕೂಡ ಎಲ್ಲ ಲೀಡ್ ಇದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ. ಇದನ್ನ ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ, ಅವ್ರಿಟ್ಟಿರೋ ವಿಶ್ವಾಸ ಜಾಸ್ತಿ ಅನಿಸ್ತಾ ಇದೆ. ಮತ್ತೆ ನಮ್ಮ ಜವಾಬ್ದಾರಿ ಕೂಡ ಇದನ್ನ ನೋಡಿದ್ರೆ ಜಾಸ್ತಿ ಆಗಿದೆ. ಸಾಕಷ್ಟು ವಿರೋಧ ಕೂಡ ಇತ್ತು. ವಿರೋಧಿಗಳಿಗೆ ಬಹಳಷ್ಟು ತುರುಸಿನ ಇಲೆಕ್ಷನ್ ನಲ್ಲಿ ನಾವು ಏನೇನೋ ವಾಗ್ದಾನವನ್ನ ಮಾಡಿದೀವಿ. ನಮ್ಗೆ ಯಾರು ವಿರೋಧಿಗಳಿಲ್ಲ. ಇದು ಇಲೆಕ್ಷನ್, ಇದು ಸಹಜವಾಗಿ ಮಾತು ಪ್ರತಿ ಮಾತು ಇರುತ್ತೆ. ಬಟ್ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ನಮ್ಮ ಗುರಿ ಒಂದೇ. ಏನು ನಾವು ಹೇಳಿದ್ವಿ, ಈ ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಗತ ವೈಭವವನ್ನ ಮರುಕಳಿಸಿ ತರೋದೇ ನಮ್ಮಿಬ್ಬರ ಉದ್ದೇಶ, ನಮ್ಮೆಲ್ಲ ಮುಖಂಡರುಗಳ ಉದ್ದೇಶ ಅಂತ ಹೇಳಿದ್ವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ, ವಿಶ್ವಾಸವನ್ನು ಉಳಿಸಿಕೊಳ್ತೀವಿ. ಏಷ್ಯಾ ಕಪ್ನಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಒಂದ್ ಕಡೆ ಪಹಲ್ಗಾಮ್ನ ಏನು ನಮ್ಮ ಭಾರತದ ಪ್ರಜೆಗಳು, ಸೈನಿಕರು, ಅಣ್ಣ ತಮ್ಮ ಏನು ಹುತಾತ್ಮರಾಗಿದ್ರು, ಅದಕ್ಕೆ ಒಂದು ಸರಿಯಾದ ಆತ್ಮಕ್ಕೆ ಗೌರವ, ಅವರಿಗೆ ಆತ್ಮಕ್ಕೆ ಶಾಂತಿ ತರುವ ರೀತಿ ಇವತ್ತು ಭಾರತ ದೇಶ ಪಾಕಿಸ್ತಾನ ಸೋಲಿಸುವ ಮೂಲಕ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಹೋರಾಟ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ನಡೆದಂತ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮಾಡಿದಂತ ಒಂದು ಪ್ಯಾನೆಲ್, ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ರು, ವಿಠ್ಠಲ್ ಹಲ್ಗೇಕರ್ ಮತ್ತು ನಾವು ಸೇರಿಕೊಂಡು ಒಂದು 15 ಜನರ ಪ್ಯಾನೆಲ್ ಏನ್ ಮಾಡಿದ್ವಿ. ಈಗ ಬರುವಂತ ಸದ್ಯದ ಮಾಹಿತಿ ಪ್ರಕಾರ 15ಕ್ಕೆ 15 ಸೀಟು ನಮ್ಮ ಪ್ಯಾನೆಲ್ನಲ್ಲಿ 15 ಜನ ಅಭ್ಯರ್ಥಿಗಳಿದ್ರು. 15ಕ್ಕೆ 15 ಜನ ಅಭ್ಯರ್ಥಿಗಳು ಲೀಡಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ 15 ಜನ ಅಭ್ಯರ್ಥಿಗಳಲ್ಲೂ ಜಯಗಳಿಸ್ತಾರೆ. ಇದ್ರ ಮೂಲಕ ರೈತರು ನಮ್ಮ ಮೇಲೆ ಮತ್ತೆ ಹೆಬ್ಬಾಳ್ಕರ್ ಮೇಡಮ್ ಮೇಲೆ ಮತ್ತೆ ಎಲ್ಲರ ಮೇಲೆ ನಮ್ಗೆ ವಿಶ್ವಾಸ ತೋರಿಸಿದ್ದಾರೆ. ಅವ್ರ ವಿಶ್ವಾಸಕ್ಕೆ ಚ್ಯುತಿ ಬರೋ ರೀತಿ ಮುಂಬರುವಂತ ದಿನದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಬಯಸ್ತೇವೆ. ಪುನಶ್ಚೇತನ ಆಗುತ್ತೆ ಪುನಶ್ಚೇತನ ಪ್ಯಾನೆಲ್ಗೆ ಗೆಲುವು ಸಿಕ್ಕೇ ಸಿಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗೆಲುವು ಘೋಷಣೆ ಆಗುತ್ತೆ. ತದನಂತರ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ, ಎಲ್ಲರ ಸಹಕಾರದಿಂದ ಈ ಫ್ಯಾಕ್ಟರಿಯ ಪುನಶ್ಚೇತನ ಕೂಡ ಆಗುತ್ತೆ. ಥ್ಯಾಂಕ್ ಯು. ಓಕೆ.